ನೋಡಿ, ಸುಮ್ಮನೆ ಎದೆ ಮೇಲೆ ಕೈ ಇಟ್ಕೊಳ್ಳಿ, ಹಾರ್ಟ್ ಬಿಟ್ಟು ಯಾವಾಗ್ಲೂ ಹೊಡಿತಾ ಇರುತ್ತೆ. ಆ ಒಂದು ಶಬ್ದವನ್ನು ಆಲಿಸಿ, ಆ ಒಂದು ಶಬ್ದವನ್ನು ಆಲಿಸ್ತಾ ಇದನ್ನ ನಾವಂದ್ರಿಗೂ ಸೃಷ್ಟಿ ಮಾಡಿಲ್ಲ, ಹಾಗಾದ್ರೆ ಇದು ಹೇಗೆ ಸೃಷ್ಟಿ ಆಯ್ತು? ಮತ್ತೆ ನೋಡಿ, ಮತ್ತೊಬ್ಬರನ್ನ ಪ್ರೀತಿಸಬೇಕು, ಮತ್ತೊಬ್ಬರ ಮೇಲೆ ಕರುಣೆ ತೋರಿಸಬೇಕು, ಅವರಿಗೆ ಸಹಾಯ ಮಾಡಬೇಕು, ವ್ಯಭಿಚಾರ ಮಾಡಬಾರ್ದು, ಕಳ್ತನ ಮಾಡಬಾರ್ದು, ಮೋಸ ಮಾಡಬಾರ್ದು, ಇವೆಲ್ಲ ನಮಗೆ ನೈಸರ್ಗಿಕವಾಗೇ ಇದಾವೆ. ಭಗವಂತ ನೈಸರ್ಗಿಕವಾಗೇ ಇಟ್ಟಿದ್ದಾನೆ ನಮಗೆ ಇದನ್ನ. ಇವುಗಳು ಗೊತ್ತಾಗ್ಲೇಬೇಕು ಅಂತಂದ್ರೆ ಯಾವುದಾದ್ರೂ ಒಂದು ಪುಸ್ತಕ ಓದಬೇಕು ಅಂತ ಏನೂ ಅಲ್ಲ. ನೋಡಿ, ಯಾವುದೇ ಒಂದು ಧಾರ್ಮಿಕ ಪುಸ್ತಕ ಆಗ್ಲಿ, ಆಧ್ಯಾತ್ಮಿಕ ಗುರುಗಳಾಗ್ಲಿ, ಅವರು ಹೊಸದೇನೋ ಹೇಳಿರೋದಿಲ್ಲ ಜನರಿಗೆ. ನಮ್ಮಲ್ಲಿ ಏನಿರುತ್ತೋ ಸತ್ಯ ಅದನ್ನೇ ಜ್ಞಾಪಿಸಿರ್ತಾರೆ ಅಷ್ಟೇ. ಅವನನ್ನೇ ತಿಳ್ಕೊಳ್ಳುವಂತ ಶಕ್ತಿ ನಮಗೆ ಕೊಟ್ಟಿದ್ದಾನೆ. ಹೀಗಿರುವಾಗ ನಾವು ಸಣ್ಣ ಪುಟ್ಟ ವಸ್ತುಗಳಿಗೆ ಮನುಷ್ಯನನ್ನ ದೇವರನ್ನಾಗಿ ಮಾಡೋದು ದೇವರಿಗೆ ಇಷ್ಟ ಆಗೋದಿಲ್ಲ, ಅವನು ಒಪ್ಪೋದು ಇಲ್ಲ. ಒಂದು ವಸ್ತುನ ಯಾವ್ದಾದ್ರು ವ್ಯಕ್ತಿ ಅದನ್ನ ಸೃಷ್ಟಿ ಮಾಡಿದ ಅಂತಂದ್ರೆ ಆ ವ್ಯಕ್ತಿ ಆ ವಸ್ತುವಿನಿಂದ ಹೊರಗಿರ್ತಾನೆ, ಆ ವಸ್ತುವಿನ ಒಳಗಿರೋದಿಲ್ಲ. ಹೀಗಿರುವಾಗ ಭಗವಂತ ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ್ದಾನೆ ಅಂತಂದ್ರೆ ಅವನು ಈ ಒಂದು ಸೃಷ್ಟಿಯ ಒಳಗಡೆ ಅವನ ಒಂದು ರೂಪ ಇರೋದಿಲ್ಲ, ತನ್ನನ್ನ ತಾನೇ ಮನುಷ್ಯ ಸೃಷ್ಟಿ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಹೀಗಿರುವಾಗ ಸೃಷ್ಟಿಕರ್ತನಾದ ಭಗವಂತನಿಗೆ ಸರಿಸಾಟಿ ಆಗೋಕೆ ಸಾಧ್ಯನಾ? ನಮಗೆ ನಿನ್ನೆ ಏನ್ ಮಾಡಿದೀವೋ ಅದು ಇವತ್ತು ನೆನಪಿರೋದಿಲ್ಲ, ನಮ್ಮ ಮನೇಲಿ ಯಾವ ವಸ್ತು ಎಲ್ಲೆಲ್ಲಿದಾವೋ ಅವು ಕೂಡ ನೆನಪಿರೋದಿಲ್ಲ. ಇನ್ನು ಸರ್ವಜ್ಞನಾದ ಭಗವಂತನಿಗೆ ಮನುಷ್ಯನನ್ನ ಹೋಲಿಸೋಕೆ ಆಗುತ್ತಾ? ಆತ್ಮ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ನಮಗೆ. ಹೀಗಿದ್ಮೇಲೆ ದೇವರು ಆತ್ಮ ಸ್ವರೂಪಿ ಅಂತ ನಾವು ಹೇಗೆ ಹೇಳಕ್ಕಾಗುತ್ತೆ? ದೇವರು ಮನುಷ್ಯ ರೂಪದಲ್ಲಿ ಈ ಭೂಮಿಗೆ ಬರ್ತಾನ. ಕೆಲವೊಬ್ರು ಮನುಷ್ಯನನ್ನೇ ದೇವರು ಅಂತ ಹೇಳಿ ಭಾವಿಸ್ತಿರ್ತಾರೆ. ನೋಡಿ, ಈ ದೇವರು ಅನ್ನೋ ಒಂದು ವಿಷಯ ಇದೆ ಅಲ್ವಾ, ಇದನ್ನ ತುಂಬಾ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಇದು ಜೀವನದಲ್ಲಿ ತುಂಬಾನೇ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್. ಯಾಕೆಂದ್ರೆ ನೋಡಿ, ನಾವಿಲ್ಲಿ ಹುಟ್ತೀವಿ, ಒಂದ್ 4 ದಿವಸ ಜೀವನ ಮಾಡ್ತೀವಿ, ಕರ್ಮಗಳನ್ನ ಮಾಡ್ತೀವಿ, ಆಮೇಲೆ ಮರಣಿಸ್ತೀವಿ. ಬಟ್ ಇಲ್ಲಿ ನಮಗೆ ಬದುಕಲಿಕ್ಕೆ ಪ್ರಕೃತಿಯಿಂದ ಭಗವಂತ ತುಂಬಾ ಸಹಾಯ ಮಾಡ್ತಾ ಇದ್ದಾನೆ. ನಮ್ಮ ಸುತ್ತಮುತ್ತ ತುಂಬಾ ದೊಡ್ಡ ನಿಯಮಗಳಿದಾವೆ. ನಮಗಾಗಿ ಸೂರ್ಯ ಬೆಳಕು ಕೊಡ್ತಾನೆ, ಮತ್ತೆ ಗಾಳಿ ಇದೆ, ಆಕಾಶದಿಂದ ಮಳೆ ಬೀಳುತ್ತೆ, ಭೂಮಿಯಿಂದ ಆಹಾರ ಬರುತ್ತೆ, ನಮಗಾಗಿ ಇವುಗಳನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ. ಹಾಗಾದ್ರೆ ನಾವಿಲ್ಲಿ ಯಾಕೆ ಬದುಕ್ತಾ ಇದೀವಿ? ಇದೆಲ್ಲ ಯಾಕೆ ನಡೀತಾ ಇದೆ? ನೋಡಿ, ನಾವು ಹುಟ್ಟಿದ ಮೇಲೆ ಏನೋ ಒಂದು ಕೆಲಸ ಮಾಡ್ತೀವಿ, ಏನೋ ಒಂದು ಸಾಧನೆ ಮಾಡ್ತೀವಿ, ಏನೇನೋ ಮಾಡಕ್ ಹೋಗ್ತೀವಿ, ಕೊನೆಗೆ ಏನು ಇಲ್ದೇನೆ ಮರಣಿಸ್ತೀವಿ. ಇದಕ್ಕೇನು ಉದ್ದೇಶನೇ ಇಲ್ವಾ? ಖಂಡಿತ ಇದೆ ಸ್ನೇಹಿತರೆ, ಖಂಡಿತ ಇದೆ. ದೇವರು ಏನೇ ಮಾಡಿದ್ರು ಕಾರಣ ಇಲ್ದೇನೆ ಮಾಡೋದಿಲ್ಲ, ಸುಮ್ನೆ ಯಾವುದು ಆಗೋದಿಲ್ಲ. ಹಾಗಾದ್ರೆ ಫಸ್ಟ್ ನಾವ್ ಏನ್ ಮಾಡ್ಬೇಕು? ನಮ್ಮನ್ನ ಸೃಷ್ಟಿ ಮಾಡಿರೋ ದೇವರನ್ನ ಫಸ್ಟ್ ಅರಿಬೇಕು, ಆ ಒಂದು ಶಕ್ತಿ ಬಗ್ಗೆ ತಿಳ್ಕೊಂಡು ಆ ಶಕ್ತಿಗೆ ಶರಣಾಗಿ ಕೃತಜ್ಞತೆಯನ್ನ ಸಲ್ಲಿಸಬೇಕು. ನಾವು ಅವನನ್ನ ಗುರುತಿಸಿ ಅವನ ಶಕ್ತಿಯನ್ನ ಅರಿತು ಅವನಿಗೆ ಕೃತಜ್ಞತೆ ಸಲ್ಲಿಸೋದು ನಮ್ಮದೊಂದು ಕರ್ತವ್ಯ. ಅದು ನಮ್ಮಲ್ಲಿ ಒಂದು ಗ್ರಹಿಕೆ ಶಕ್ತಿ ಇರುತ್ತೆ, ಆಲೋಚನೆ ಮಾಡೋ ಒಂದು ಶಕ್ತಿ ಇರುತ್ತೆ, ನಮಗೆ ವಿವೇಚನೆ ಇರುತ್ತೆ. ಹಾಗಾಗಿನೇ ಇವೆಲ್ಲ ಇದ್ದಾಗ ದೇವರು ಇವನ್ನೆಲ್ಲ ನಮಗೆ ಕೊಟ್ಟಿದ್ದಾನೆ ಅಂತಂದ್ರೆ ಆ ದೇವರನ್ನ ಸರಿಯಾಗಿಯೇ ನಾವು ಗುರುತಿಸಬೇಕು. ಇಲ್ಲ ನಾವು ದೇವರನ್ನ ನಮಗೆ ಇಷ್ಟ ಬಂದಂಗೆ ನಾವು ಆರಾಧನೆ ಮಾಡ್ತೀವಿ, ದೇವರು ಅಂತ ಹೇಳಿ ಭಾವಿಸ್ತೀವಿ ಅಂತಂದ್ರೆ ಇದು ನಮ್ ದೊಡ್ಡದಾದ ಒಂದು ಅಜ್ಞಾನ ಆಗುತ್ತೆ. ಯಾಕಂದ್ರೆ ಒಂದು ಶಕ್ತಿ ಇದೆ ಅಂತಂದ್ರೆ ಅದಕ್ಕೆ ಅದರದ್ದೇ ಆದ ಒಂದು ಸ್ಥಾನ ಇರುತ್ತೆ. ಇವಾಗ ನೋಡಿ, ನಮ್ಮ ತಂದೆ ತಾಯಿ ಇದಾರಲ್ವಾ, ನಮ್ಮ ತಂದೆ ತಾಯಿ ಸ್ಥಾನ ಬೇರೆ ಯಾರು ತುಂಬಕ್ಕಾಗೋದಿಲ್ಲ. ಅದೇ ರೀತಿಯಲ್ಲಿ ದೇವರು ಅನ್ನೋ ಒಂದು ಶಕ್ತಿ ಇದೆ, ಆ ಒಂದು ಶಕ್ತಿಯನ್ನು ಬೇರೆ ಯಾರು ಆ ಒಂದು ಶಕ್ತಿಯ ಸ್ಥಾನವನ್ನು ತುಂಬಕ್ಕಾಗೋದಿಲ್ಲ. ಆ ಒಂದು ಶಕ್ತಿಯನ್ನ ಅರಿಬೇಕು. ಫಸ್ಟ್ ಜೀವನದಲ್ಲಿ ಆ ಒಂದು ಶಕ್ತಿಯನ್ನ ಅರಿಬೇಕು. ದೇವರ ಅನ್ನೋ ಒಂದು ಶಕ್ತಿ ಇದೆಯಲ್ವಾ, ಪ್ರತಿಯೊಬ್ರು ಅದನ್ನ ತಿಳ್ಕೊಳ್ಳೇಬೇಕು. ಇದು ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್. ಈಗ ವಿಷಯಕ್ಕೆ ಬಂದ್ರೆ ಮನುಷ್ಯ ದೇವರ. ನೋಡಿ, ನಮಗೆ ಯಾವುದನ್ನ ಹೇಗೆ ನೋಡ್ಬೇಕು ಅನ್ನೋದೇ ನಮಗೆ ಗೊತ್ತಿಲ್ಲ, ಇದ್ದದನ್ನ ಇದ್ದಾಗೆ ನೋಡ್ಬೇಕು. ನಾವು ಎಲ್ಲಿವರೆಗೂ ದೇವರನ್ನ ಹುಡುಕೋದಿಲ್ವೋ ನಮಗೆ ಅಲ್ಲಿವರೆಗೂ ದೇವ್ರು ಸಿಗೋದಿಲ್ಲ. ನೋಡಿ, ಮನುಷ್ಯನಲ್ಲಿ ಒಬ್ಬ ಮನುಷ್ಯನನ್ನ ಹುಡುಕಿದ್ರೆ ಮನುಷ್ಯ ಸಿಗ್ತಾನೆ, ದೇವ್ರು ಹೇಗೆ ಸಿಗ್ತಾನೆ? ಕೆಲವರು ಹೇಳ್ತಾರೆ ದೇವರು ಆತ್ಮ ಸ್ವರೂಪಿ ಅಂತ. ಆತ್ಮ ಅಂದ್ರೆ ಏನು? ನಮಗೆ ಅದ್ರ ಬಗ್ಗೆ ಜ್ಞಾನ ಇದೆಯಾ? ಹೌದು, ನಮ್ಮಲ್ಲಿ ಒಂದು ಒಳಗಡೆ ಒಂದು ಚೈತನ್ಯ ಇದೆ, ಬೇರೆ ಜೀವಿಗಳಿಗೆ ಇಲ್ಲದ ಒಂದು ನಮ್ಮಲ್ಲಿ ಒಂದು ಶಕ್ತಿ ಇದೆ. ಹೌದು, ಆತ್ಮ ಅನ್ನೋದು ಇದೆ. ಆದ್ರೆ ಆತ್ಮ ಅನ್ನೋದು ಏನು, ಅದು ಹೇಗಿದೆ? ಹಾನೆಸ್ಟ್ ಆಗಿರೋ ಉತ್ತರ ಏನ್ ಗೊತ್ತಾ? ನಮಗೆ ಗೊತ್ತಿಲ್ಲ ಅಷ್ಟೇ. ಯಾಕಂದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೂ ನಮಗೆ ಆಗೋದಿಲ್ಲ, ಅಷ್ಟು ಸಾಮರ್ಥ್ಯನೂ ನಮಗಿಲ್ಲ. ಯಾಕಂದ್ರೆ ಅದು ಕಣ್ಣಿಗೆ ಕಾಣದೇ ಇರೋದು. ನಮ್ಮ ಬುದ್ಧಿಗೆ ಯಾವುದು ಸಿಗೋದಿಲ್ವೋ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಆಗೋದಿಲ್ಲ. ಅದಕ್ಕೊಂದು ರೂಪ ಆಗ್ಲಿ ನಾವು ಏನು ಕಲ್ಪನೆ ಕೂಡ ಮಾಡೋಕೆ ಆಗೋದಿಲ್ಲ. ಹಾಗಾಗಿ ಆತ್ಮ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ನಮಗೆ. ಹೀಗಿದ್ಮೇಲೆ ದೇವರ ಆತ್ಮ ಸ್ವರೂಪಿ ಅಂತ ನಾವು ಹೇಗೆ ಹೇಳಕ್ಕಾಗುತ್ತೆ ಹೇಳಿ? ಹಾಗಾಗಿ ದೇವರನ್ನಾಗಿ ನೋಡ್ಬೇಕು. ಮನುಷ್ಯ ಅಂದ್ರೆ ಮನುಷ್ಯನೇ. ನೀವು ಯಾವುದೇ ಮತವನ್ನ ಫಾಲೋ ಮಾಡ್ತಾ ಇರಿ, ನಿಮ್ಮ ಧಾರ್ಮಿಕ ಪುಸ್ತಕದಲ್ಲೇ ಇದೆ ದೇವರು ಅಂದ್ರೆ ಯಾರು. ನೋಡಿ, ದೇವರು ಅಂದ್ರೆ ಯಾರು ಅನ್ನೋದನ್ನ ಅಷ್ಟೇ ನೋಡಿ. ದೇವರು ಅನ್ನೋ ಒಂದು ಪದ ಎಲ್ಲೆಲ್ಲಿರುತ್ತೋ ಅಲ್ಲಲ್ಲಿ ಅದನ್ನಷ್ಟೇ ನೋಡಿ, ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಅಷ್ಟೇ ಪ್ರಯತ್ನ ಪಡಿ. ಎಲ್ಲಾ ಧಾರ್ಮಿಕ ಪುಸ್ತಕದಲ್ಲೂ ದೇವರು ಅಂದ್ರೆ ಸರ್ವಜ್ಞ, ಎಲ್ಲವೂ ಅವನಿಗೆ ಗೊತ್ತಿರುತ್ತೆ. ಈ ಬ್ರಹ್ಮಾಂಡದಲ್ಲಿ ಏನೆಲ್ಲ ನಡೀತಾ ಇದೆಯೋ, ಏನೆಲ್ಲ ಬಂದು ಹೋಗ್ತಾ ಇದೆಯೋ, ಇರುವೆ ಕೂಡ ಅದು ಎಲ್ಲಿ ಹೋಗ್ತಾ ಇದೆ, ಪ್ರತಿಯೊಂದು ಆ ಒಂದು ಶಕ್ತಿಗೆ ಗೊತ್ತಿರುತ್ತೆ. ಹಾಗಾಗಿ ಭಗವಂತ ನಾವು ಸರ್ವಜ್ಞ ಅಂತ ಹೇಳ್ತೀವಿ. ಹೇಳಿ, ಸರ್ವಜ್ಞ. ಮನುಷ್ಯನನ್ನ ನೋಡಿದ್ರೆ ಮನುಷ್ಯನಿಗೆ ಅಷ್ಟೊಂದು ಜ್ಞಾನ ಇರುತ್ತಾ? ನಮಗೆ ನಿನ್ನೆ ಏನ್ ಮಾಡಿದೀವೋ ಅದು ಇವತ್ತು ನೆನಪಿರೋದಿಲ್ಲ, ನಮ್ಮ ಮನೇಲಿ ಯಾವ ವಸ್ತು ಎಲ್ಲೆಲ್ಲಿದಾವೋ ಅವು ಕೂಡ ನೆನಪಿರೋದಿಲ್ಲ. ಇನ್ನು ಸರ್ವಜ್ಞನಾದ ಭಗವಂತನಿಗೆ ಮನುಷ್ಯನನ್ನ ಹೋಲಿಸೋಕೆ ಆಗುತ್ತಾ? ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ತಾರ್ಕಿಕವಾಗಿ ಕೂತ್ಕೊಂಡು ಆರಾಮಾಗಿ ಯೋಚನೆ ಮಾಡಿ. ಭಗವಂತ ಅಂದ್ರೆ ಸರ್ವಜ್ಞ. ಇಡೀ ಬ್ರಹ್ಮಾಂಡದಲ್ಲಿ ಏನೆಲ್ಲ ಆಗ್ತಾ ಇದೆಯೋ ಅವೆಲ್ಲವೂ ಭಗವಂತನಿಗೆ ಗೊತ್ತು. ಮತ್ತೆ ಅವನು ಸರ್ವವ್ಯಾಪಿ, ಎಲ್ಲವನ್ನು ಆವರಿಸಿದಾನೆ, ಎಲ್ಲಾ ಕಡೆ ಇದ್ದಾನೆ ಭಗವಂತ. ಹಾಗಾಗಿನೇ ಅವನಿಗೆ ನಿರಾಕಾರ ಅಂತ ಹೇಳ್ತೀವಿ. ನಿರಾಕಾರ ಶಕ್ತಿ ಮಾತ್ರ ಎಲ್ಲವನ್ನು ಆವರಿಸಿಕೊಳ್ಳೋಕೆ ಸಾಧ್ಯ, ಎಲ್ಲಾ ಕಡೆ ಇರೋದಕ್ಕೆ ಸಾಧ್ಯ. ದೇವರು ಸಕಲವನ್ನು ವ್ಯಾಪಿಸಿಕೊಂಡಿದ್ದಾನೆ, ಇದು ದೇವರು ಅಂದ್ರೆ. ಈಗ ಮನುಷ್ಯನನ್ನ ನೋಡಿ, ಮನುಷ್ಯ ಎಲ್ಲಾ ಕಡೆ ಇರೋಕ್ ಸಾಧ್ಯನಾ? ಒಂದು ವಸ್ತು ಒಂದ್ ಕಡೆ ಮಾತ್ರ ಇರೋಕ್ ಸಾಧ್ಯ, ಇಲ್ಲಿ ಇನ್ನೊಂದ್ ಕಡೆ ಅದು ಇರೋಕ್ ಆಗೋದಿಲ್ಲ. ಮನುಷ್ಯ ಕೂಡ ಅಷ್ಟೇನೆ, ಒಂದು ಜಾಗದಲ್ಲಿ ಅವನು ಇರ್ತಾನೆ, ಒಂದೇ ಟೈಮಲ್ಲೇ 2 ಜಾಗದಲ್ಲಿ ಮನುಷ್ಯ ಇರೋಕೆ ಸಾಧ್ಯ ಇಲ್ಲ. ಹೀಗಿರುವಾಗ ಸರ್ವವ್ಯಾಪಿ
ಸರ್ವವ್ಯಾಪಿಯಾದ ಭಗವಂತ ಎಲ್ಲಿ, ದೇವರು ಎಲ್ಲಿ, ಮನುಷ್ಯ ಎಲ್ಲಿ? ಸ್ವಲ್ಪ ಹಂಗೆ ಯೋಚನೆ ಮಾಡಿ ಅಷ್ಟೇ. ಮತ್ತೆ ದೇವರು ಅಂದ್ರೆ ಸೃಷ್ಟಿಕರ್ತ, ಎಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ ಭಗವಂತ. ದೇವರು, ಆ ದೇವರಿಗೆ ಬಣ್ಣ ಇಲ್ಲ, ಆಕಾರ ಇಲ್ಲ, ಆದ್ರೂ ಬಣ್ಣ ಬಣ್ಣದಲ್ಲಿ ಇರೋ ವಸ್ತುಗಳನ್ನ ಸೃಷ್ಟಿ ಮಾಡಿದ್ದಾನೆ. ಇದು ಭಗವಂತ ಅಂದ್ರೆ, ಇದು ಭಗವಂತ. ತನ್ನನ್ನ ತಾನೇ ಮನುಷ್ಯ ಸೃಷ್ಟಿ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಹೀಗಿರುವಾಗ ಸೃಷ್ಟಿಕರ್ತನಾದ ಭಗವಂತನಿಗೆ ಸರಿಸಾಟಿ ಆಗೋಕೆ ಸಾಧ್ಯನಾ ಮನುಷ್ಯ? ನೀವು ಸ್ವಲ್ಪ ಹಂಗೆ ಯೋಚನೆ ಮಾಡಿ, ಗೊತ್ತಾಗುತ್ತೆ. ತಾಳ್ಮೆಯಿಂದ ಯೋಚನೆ ಮಾಡಿ. ಮತ್ತೆ ಭಗವಂತ ಸ್ವಯಂಭೂ, ಅವನು ತನ್ನಷ್ಟಕ್ಕೆ ತಾನೇ ಇದ್ದಾನೆ. ಆ ಒಂದು ಶಕ್ತಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ, ಅದಕ್ಕೆ ಸರಿಸಾಟಿಯಾದ್ದು ಯಾವುದೂ ಇಲ್ಲ. ಮನುಷ್ಯ ಈ ಒಂದು ಶಕ್ತಿಗೆ ಹೋಲಿಕೆ ಆಗೋಕೆ ಸಾಧ್ಯನಾ? ಅವನು ಅಗೋಚರ, ಕಣ್ಣಿಗೆ ಕಾಣೋದಿಲ್ಲ ದೇವರು ಭಗವಂತನನ್ನ ನಾವು ಬರೀ ತರ್ಕದಿಂದ ತಿಳ್ಕೊಬಹುದು ಅಷ್ಟೇ. ಇವಾಗ ನೋಡಿ, ಇವಾಗ ಇಲ್ಲಿ ನೀರ್ ಬಿದ್ದಿದೆ ಅಂತಂದ್ರೆ ಮಳೆ ಬಂದಿದೆ ಅಂತ ನಾವು ಹೇಳ್ಬಹುದು. ಮಳೆ ಬಂದಿರೋದನ್ನ ನಾವು ನೋಡಿಲ್ಲ, ಆದ್ರೆ ಅದನ್ನ ಗೆಸ್ ಮಾಡ್ಬೋದು. ಇದನ್ನ ಗ್ರಹಿಕೆ ಶಕ್ತಿ ಅಂತ ಹೇಳಿ ಕರೀತಾರೆ. ಭಗವಂತ ಇದನ್ನ ನಮಗೆ ಇಟ್ಟಿದ್ದಾನೆ, ಹಾಗಾಗಿನೇ ನಾವು ಭಗವಂತ ಅನ್ನೋ ಶಕ್ತಿ ಇದೆ ಅಂತ ಹೇಳಿ ಗ್ರಹಿಸ್ತೀವಿ, ಭಗವಂತನನ್ನ ನಂಬ್ತೀವಿ. ಏನಕ್ಕೆ? ಈ ಒಂದು ಗ್ರಹಿಕೆ ಶಕ್ತಿ ಇರೋದ್ರಿಂದ. ಒಂದು ಸೇತುವೆನ ನೋಡಿ, ಆ ಸೇತುವೆಯನ್ನು ಕಟ್ಟಿರೋನು ಒಬ್ಬನು ಇದ್ದೇ ಇರ್ತಾನೆ, ಇಂಜಿನಿಯರ್. ಇದೇನಂದ್ರೆ ತರ್ಕದಿಂದ ಯೋಚನೆ ಮಾಡೋದು. ಈ ತರ ತರ್ಕದಿಂದ ಯೋಚನೆ ಮಾಡಿದಾಗ ಮಾತ್ರ ನಮಗೆ ದೇವರು ಯಾರು ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ನೋಡಿ, ಈಗ ಇಷ್ಟು ದೊಡ್ಡ ಪ್ರಕೃತಿ ಇದೆ, ಇಲ್ಲಿ ಸೂರ್ಯ ಚಂದ್ರ ಇದೆ, ಇದರಲ್ಲಿ ಒಂದು ವ್ಯವಸ್ಥೆ ಇದೆ ಅಂತಂದ್ರೆ ಈ ವ್ಯವಸ್ಥೆಯನ್ನು ನಡೆಸ್ತಾ ಇರೋ ಒಂದು ಶಕ್ತಿ ಇದೆ. ಆದ್ರೆ ಆ ಶಕ್ತಿ ಹೇಗಿದೆ, ರೂಪ ಗೀಪ, ಅದು ನಮಗೆ ಗೊತ್ತಾಗೋದಿಲ್ಲ. ಶಕ್ತಿ ಇದೆ ಅಷ್ಟೇ, ಒಂದು ಯಾವುದೋ ಒಂದು ಶಕ್ತಿ ನಡೆಸ್ತಾ ಇದೆ, ಅದನ್ನೇ ನಾವು ಭಗವಂತ ಅಂತ ಹೇಳಿ ಕರಿತೀವಿ. ಭಗವಂತನಿಗೆ ಏನು ಬೇಕಾಗಿಲ್ಲ, ಅವನು ಎಲ್ಲದರಿಂದ ಮುಕ್ತನು. ಅವನಿಗೆ ಯಾವುದೇ ಬಯಕೆಗಳಿಲ್ಲ, ಬೇಡಿಕೆಗಳಿಲ್ಲ, ಅವನಿಗೆ ಏನೂ ಬೇಕಾಗಿಲ್ಲ ಆ ಒಂದು ಶಕ್ತಿಗೆ. ಆದರೆ ನಮಗೆ ಮನುಷ್ಯನಿಗೆ, ನಾವು ಬದುಕಲಿಕ್ಕೆ ನೀರು ಬೇಕು, ಗಾಳಿ ಬೇಕು, ಪಂಚಭೂತಗಳು ಬೇಕು, ನಮಗೆ ಒಂದು ಪ್ರಕೃತಿ ಬೇಕು. ಹೀಗಿರುವಾಗ ಮನುಷ್ಯ ಎಲ್ಲಿ, ದೇವರು ಎಲ್ಲಿ? ಸ್ವಲ್ಪ ಯೋಚನೆ ಮಾಡಿ. ಮತ್ತೆ ಭಗವಂತ ರೂಪ ಇಲ್ಲ, ಅವನಿಗೆ ರೂಪ ಇಲ್ಲ, ಯಾವುದೇ ರೂಪ ಇಲ್ಲ. ಈ ಸೃಷ್ಟಿಯಲ್ಲಿ ಅವನಿಗೆ ಹೋಲುವಂಥದ್ದು ಯಾವುದೂ ಇಲ್ಲ. ಯಾಕೆಂದ್ರೆ ನೋಡಿ, ನಾನು ಎಷ್ಟೋ ಸರಿ ಹೇಳಿದ್ದೀನಿ, ಒಂದು ವಸ್ತುನ ಯಾವ್ದಾರು ವ್ಯಕ್ತಿ ಅದನ್ನ ಸೃಷ್ಟಿ ಮಾಡಿದ ಅಂತಂದ್ರೆ ಆ ವ್ಯಕ್ತಿ ಆ ವಸ್ತುವಿನಿಂದ ಹೊರಗಿರ್ತಾನೆ, ಆ ವಸ್ತುವಿನ ಒಳಗಿರೋದಿಲ್ಲ. ಹೀಗಿರುವಾಗ ಭಗವಂತ ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ್ದಾನೆ ಅಂತಂದ್ರೆ ಅವನು ಈ ಒಂದು ಸೃಷ್ಟಿಯ ಒಳಗಡೆ ಅವನ ಒಂದು ರೂಪ ಇರೋದಿಲ್ಲ. ಹಾಗಾಗಿನೇ ಇದು ತುಂಬಾ ಇಂಪಾರ್ಟೆಂಟ್. ಭಗವಂತನ ಒಂದು ಸ್ಥಾನವನ್ನ ಬೇರೆ ಯಾರು ತುಂಬಕ್ಕೆ ಆಗೋದಿಲ್ಲ, ಅದಕ್ಕೆ ಸರಿಸಾಟಿಯಾದದ್ದು ಬೇರೆ ಯಾವುದೂ ಇಲ್ಲ. ಹೀಗಿರುವಾಗ ಇಲ್ಲ, ನಾವು ಅದನ್ನ ಮನುಷ್ಯನಿಗೆ ಹೋಲಿಸ್ತೀವಿ, ವಸ್ತುಗೆ ಹೋಲಿಸ್ತೀವಿ ಅಂತಂದ್ರೆ ನಮ್ಮದೊಂದು ಅಜ್ಞಾನ. ಅದು ಭಗವಂತ ಇದನ್ನ ಮೆಚ್ಚೋದಿಲ್ಲ, ಅವನನ್ನೇ ತಿಳ್ಕೊಳ್ಳುವಂತ ಶಕ್ತಿ ನಮಗೆ ಕೊಟ್ಟಿದ್ದಾನೆ. ಹೀಗಿರುವಾಗ ನಾವು ಸಣ್ಣ ಪುಟ್ಟ ವಸ್ತುಗಳಿಗೆ ಮನುಷ್ಯನನ್ನ ದೇವರನ್ನಾಗಿ ಮಾಡೋದು ದೇವರಿಗೆ ಇಷ್ಟ ಆಗೋದಿಲ್ಲ, ಅವನು ಒಪ್ಪೋದು ಇಲ್ಲ. ಇದೊಂದು ದೊಡ್ಡದಾದ ಒಂದು ಅಜ್ಞಾನ. ಇದು ದೇವರು ಯಾವಾಗಲೂ ನಮ್ಮನ್ನ ಜ್ಞಾನವಂತರಾಗಿರ್ಬೇಕು, ಒಂದು ಶ್ರೇಷ್ಠತೆಯಲ್ಲಿರಬೇಕು ಅಂತ ಹೇಳಿ ಸೃಷ್ಟಿ ಮಾಡಿದ್ದಾನೆ. ನೋಡಿ, ಇಂಥ ಒಂದು ಅದ್ಭುತವಾದ ಶಕ್ತಿಯನ್ನ ನಾವು ಬಿಟ್ಟು ಯಾರೋ ಒಬ್ಬ ಮನುಷ್ಯನನ್ನ ದೇವರನ್ನಾಗಿ ಭಾವಿಸ್ತಾ ಇದ್ದೀವಿ ಅಂತಂದ್ರೆ ನಾವು ನಿಜವಾಗ್ಲೂ ಸರಿದಾರಿಯಲ್ಲಿ ಇರ್ತೀವ? ನೋಡಿ, ಎಷ್ಟು ದೊಡ್ಡದಾದ ನಮ್ಮದೊಂದು ಮೂರ್ಖತನ. ಇಂಥದ್ದೊಂದು ಮಹಾಶಕ್ತಿಯನ್ನ ನಾವು ಸೈಡಿಗಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ನಾವು ಆ ಒಂದು ಸ್ಥಾನನ ಬೇರೆ ಮನುಷ್ಯರಿಗೆ ಕೊಡ್ತಾ ಇದ್ದೀವಿ ಅಂತಂದ್ರೆ ಎಷ್ಟು ದೊಡ್ಡದಾದ ಒಂದು ಅಜ್ಞಾನ. ನೋಡಿ, ನಾವು ನಿಜವಾದ ಭಗವಂತನನ್ನ, ದೇವರನ್ನ ಪೂಜೆ ಮಾಡಿದ್ರೆ, ಆ ಒಂದು ಶಕ್ತಿಯನ್ನ ತಿಳ್ಕೊಂಡ್ರೆ ಮನಸ್ಸಿಗೆ ಎಷ್ಟೋ ಒಂದು ಶಾಂತಿ ಸಿಗುತ್ತೆ. ನೋಡಿ, ಹಂಗೆ ಸುಮ್ಮನೆ ನೀವು ಯೋಚನೆ ಮಾಡಿ, ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿರೋ ಭಗವಂತ ನಾನ್ ನಂಬಿದೀನಿ, ಅವ್ನು ನನ್ನ ಜೊತೆಗೆ ಇದಾನೆ ಅನ್ನೋ ಒಂದು ಜ್ಞಾನ ನಿಮ್ಮಲ್ಲಿ ಇತ್ತು ಅಂದ್ರೆ ಇದು ತುಂಬಾ ಶಾಂತಿ, ನೆಮ್ಮದಿಯನ್ನ ಕೊಡುತ್ತೆ. ಇದು ಜೀವನದಲ್ಲಿ ಧೈರ್ಯವನ್ನ ತಂದು ಕೊಡುತ್ತೆ. ಇದು ಮನುಷ್ಯ ಎಲ್ಲವನ್ನು ಧೈರ್ಯವಾಗಿ ಮಾಡೋಕೆ ಮುಂದಾಗ್ತಾನೆ. ಅವನಿಗೆ ಎಂತ ಕಷ್ಟ ಬಂದ್ರೂ ಕೂಡ ತಾಳ್ಮೆಯಿಂದ ನಿಭಾಯಿಸ್ತಾನೆ. ಹಾಗಾಗಿ ನೀವು ದೇವರನ್ನ ತಿಳ್ಕೋಬೇಕು. ನೋಡಿ, ಈ ಒಂದು ಅದ್ಭುತವಾದ ಶಕ್ತಿಯನ್ನ, ದೇವರನ್ನ ತಿಳಿಬೇಕು ಅಂದ್ರೆ ಫಸ್ಟ್ ಮಗು ಆಗ್ಬೇಕು. ಮಗು ಆಗೋದು ಅಂತಂದ್ರೆ ತಿಳ್ಕೊಳ್ಳೋಕೆ ರೆಡಿ ಇರಬೇಕು. ನಮ್ಮ ಮೈಂಡ್ ಓಪನ್ ಆಗಿರ್ಬೇಕು, ವಿಶಾಲವಾಗಿರ್ಬೇಕು ಅಂತಂದ್ರೆ ನಮ್ಮ ತಲೆಯಲ್ಲಿ ಏನೆಲ್ಲ ಇದೆ ಅಲ್ವಾ, ಅದನ್ನ ಸ್ವಲ್ಪ ಪಕ್ಕಕ್ಕೆ ಇಡಬೇಕು ನಾವು. ನೋಡಿ, ತುಂಬಿದ ಗ್ಲಾಸ್ಗೆ ನೀರು ಹಾಕೋಕೆ ಆಗೋದಿಲ್ಲ. ಅದೇ ರೀತಿಯಲ್ಲಿ ನಮ್ಮ ತಲೆಯಲ್ಲಿ ನಾವು ದೇವರು, ಧರ್ಮ ಅಂತ ಏನೆಲ್ಲಾ ತುಂಬಿಕೊಂಡು ಮತ್ತೆ ನಾವು ಏನಾದ್ರು ಹೊಸದನ್ನು ಒಂದು ಕಲಿತೀವಿ ಅಂತಂದ್ರೆ ಅದು ಹೋಗೋದಿಲ್ಲ. ಮೈಂಡ್ ಅದನ್ನ ರಿಜೆಕ್ಟ್ ಮಾಡುತ್ತೆ. ಇವಾಗ ನಮ್ಮ ತಲೆಯಲ್ಲಿ ಏನೆಲ್ಲ ತುಂಬಿಕೊಂಡಿದೀವಲ್ವಾ, ಅದೇ ನಮಗೆ ನೆನಪಿಗೆ ಬರ್ತಾ ಇರುತ್ತೆ. ಮನುಷ್ಯನನ್ನ ದೇವರು ಅಂತ ಭಾವಿಸಿದ್ವಿ ಅಂತಂದ್ರೆ ದೇವರು ಅಂದ ಕೂಡಲೇ ನಮಗೆ ಆ ಒಂದು ಮನುಷ್ಯನ ಒಂದು ರೂಪ ನಮ್ಮ ಕಣ್ಮುಂದೆ ಬರುತ್ತೆ. ವಸ್ತುವನ್ನ ದೇವರು ಅಂತ ಭಾವಿಸಿದ್ವಿ ಅಂತಂದ್ರೆ ನಮಗೆ ಯಾರಾದ್ರೂ ದೇವ್ರ ಬಗ್ಗೆ ಹೇಳ್ತಾ ಇದ್ರೆ ಆಗ ನಮಗೆ ವಸ್ತುಗಳೇ ನಮಗೆ ಕಣ್ಮುಂದೆ ಬರ್ತವೆ. ಹೀಗಿರ್ಬೇಕಾದ್ರೆ ನಮಗೆ ಸತ್ಯ ಅರ್ಥ ಆಗೋದಿಲ್ಲ. ಹಾಗಾಗಿ ಮಗು ಆಗ್ಬೇಕು ಫಸ್ಟ್. ನೋಡಿ, ನಿಮಗೆ ಒಂದು ಸಣ್ಣದಾದ ಒಂದು ಉದಾಹರಣೆ ಹೇಳ್ತೀನಿ. ಒಂದು ಸಣ್ಣ ಹೊಂಡದಲ್ಲಿ ಮೀನುಗಳು ಇರ್ತವೆ, ಒಂದೇ ಜಾತಿಯ ಮೀನುಗಳು. ಅವು ನೀರನ್ನೇ ಸತ್ಯ ಅಂತ ಭಾವಿಸಿ ನಾವು ಮಾತ್ರ ಸತ್ಯದಲ್ಲಿದ್ದೀವಿ ಅಂತ ಹೇಳಿ ಅನ್ಕೊಂಡಿರ್ತವೆ, ಭಾವಿಸಿರ್ತವೆ. ಆದ್ರೆ ಅವಕ್ಕೆ ನಿಜವಾದ ಸತ್ಯ ಗೊತ್ತಾಗ್ಬೇಕು ಅಂತಂದ್ರೆ ಅವು ಸಮುದ್ರಕ್ಕೆ ಹಾರಬೇಕು. ಆಗ ಇಲ್ಲಿ ಕೂಡ ನಮ್ಮ ತರ ತುಂಬಾ ಮೀನುಗಳಿದಾವೆ, ಇದು ಸಮುದ್ರ ತುಂಬಾ ವಿಶಾಲವಾಗಿದೆ, ನಾವು ಇದನ್ನ ಅಳಿಯೋಕ್ಕಾಗೋದಿಲ್ಲ ಅನ್ನೋದು ಅವಾಗ ಒಂದಂದ್ರೆ ವಿಶಾಲವಾದ ಮನಸ್ಸು ಆವಾಗ ಬರುತ್ತೆ. ನೀವು ಯಾವಾಗ ನಿಮ್ಮ ತಲೆಯಲ್ಲಿರೋ ಧರ್ಮ, ಸಂಪ್ರದಾಯ, ಈ ದೇವರು ಅನ್ನೋ ಒಂದು ವಿಚಾರಗಳು ಇವನ್ನೆಲ್ಲ ಪಕ್ಕಕ್ಕಿಟ್ಟು ಮನಸ್ಸನ್ನ ನೀವು ವಿಶಾಲ ಮಾಡೋದಿಲ್ವೋ ಅಲ್ಲಿವರೆಗೂ ಸತ್ಯ ಗೊತ್ತಾಗೋದಿಲ್ಲ. ವಾಸ್ತವದಲ್ಲಿ ಹೇಳಬೇಕು ಅಂದ್ರೆ ನೋಡಿ, ನೀವು ಯಾವುದೇ ಧಾರ್ಮಿಕ ಪುಸ್ತಕಗಳನ್ನ ಓದ್ಬೇಕಾದ್ರೆ ಭಾವನಾತ್ಮಕವಾಗಿ ಎಲ್ಲವೂ ಸರಿ ಇದೆ ಅನ್ನೋ ಒಂದು ರೀತಿಯಲ್ಲಿ ಓದ್ಬಾರ್ದು. ಯಾಕೆಂದ್ರೆ ನೋಡಿ, ಕೆಲವೊಂದ್ಸಲಿ ಏನಾಗ್ಬಿಡುತ್ತೆ ಅಂದ್ರೆ ನಾವು ಭಾವನಾತ್ಮಕವಾಗಿ ಆದಾಗ ನಮಗೆ ತಪ್ಪಿರೋದು ಸರಿಯಾಗಿ ಕಾಣಿಸ್ಬೋದು. ಹಾಗಾಗಿ ಪರಿಶೀಲನೆ ಮಾಡೋ ತರ ಓದ್ಬೇಕು. ಎಲ್ಲಾ ಪುಸ್ತಕಗಳನ್ನ ಓದ್ಬೇಕು, ಆದ್ರೆ ಅವುಗಳನ್ನ ಪರಿಶೀಲನೆ ಮಾಡೋ ತರ ಇರಬೇಕು. ಭಾವನಾತ್ಮಕವಾಗಿ ಇದರಲ್ಲಿ ಇರೋದೇ ಸತ್ಯ ಅಂತ ಹೇಳಿ ಭಾವಿಸಬಾರ್ದು. ನೋಡಿ, ನೀವು ನಂಬಿರೋದೇ ಸತ್ಯ ಅಂತ ಅನ್ಕೊಂಡ್ರಿ ಅಂತಂದ್ರೆ ಬೇರೆಯವರು ನಿಮಗೆ ವಿರುದ್ಧವಾಗೇ ಕಾಣ್ತಾರೆ. ಆವಾಗ ನಿಮ್ಮ ಒಂದು ಹೃದಯದಲ್ಲಿ ಒಂದು ಭೇದ ಅನ್ನೋ ಒಂದು ಬೀಜ ಹುಟ್ಟಬಹುದು. ಇದು ಅಹಂಕಾರವನ್ನ ಸೃಷ್ಟಿ ಮಾಡಬಹುದು. ಇದು ಒಂದು ತುಂಬಾನೇ ಡೇಂಜರ್. ಇದು ಯಾವುದನ್ನು ಕಲಿಯೋಕ್ ಬಿಡೋದಿಲ್ಲ. ಇದು ಒಂಥರ ಬಾವಿಲಿರೋ ಕಪ್ಪೆ ತರ ಆಗ್ಬಿಡ್ತಾನೆ ಮನುಷ್ಯ. ಹಾಗಾಗಿನೇ ಸ್ವಲ್ಪ ವಿಶಾಲ ದೃಷ್ಟಿಕೋನದಿಂದ ಎಲ್ಲವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ದೇವರು ಅನ್ನೋ ಒಂದು ವಿಷಯ ನಮಗೆ ಗೊತ್ತಾಗಬೇಕು ಅಂದ್ರೆ ನೋಡಿ, ಎಲ್ಲಾ ಧಾರ್ಮಿಕ ಪುಸ್ತಕಗಳು, ಎಲ್ಲಾ ಧರ್ಮ ಗುರುಗಳು ಹೇಳಿರೋದು ಒಂದೇ, ದೇವರು ಅಂದ್ರೆ ಎಲ್ಲರಿಗೂ ಒಂದೇ ಶಕ್ತಿ ಇದೆ, ದೇವರು ಒಬ್ಬನೇ ಇದ್ದಾನೆ
ಅದು ನಿರಾಕಾರ, ಕಣ್ಣಿಗೆ ಕಾಣೋದಿಲ್ಲ. ಅದನ್ನ ಶುದ್ಧ ಹೃದಯದಿಂದ ಒಳ್ಳೆ ಕೆಲಸ ಮಾಡ್ತಾ ಅದನ್ನ ಆರಾಧನೆ ಮಾಡಬೇಕು, ಪುಣ್ಯ ಕೆಲಸಗಳನ್ನು ಮಾಡಬೇಕು. ಇದನ್ನೇ ಹೇಳ್ತವೆ ಪ್ರತಿಯೊಂದು ಧಾರ್ಮಿಕ ಪುಸ್ತಕಗಳು ಮತ್ತೆ ಧಾರ್ಮಿಕ ಗುರುಗಳು ಕೂಡ. ನೋಡಿ, ಯಾವುದೇ ಒಂದು ಧಾರ್ಮಿಕ ಪುಸ್ತಕ ಆಗ್ಲಿ, ಆಧ್ಯಾತ್ಮಿಕ ಗುರುಗಳಾಗ್ಲಿ, ಅವರು ಹೊಸದೇನೋ ಹೇಳಿರೋದಿಲ್ಲ ಜನರಿಗೆ. ನಮ್ಮಲ್ಲಿ ಏನಿರುತ್ತೋ ಸತ್ಯ ಅದನ್ನೇ ಜ್ಞಾಪಿಸಿರ್ತಾರೆ ಅಷ್ಟೇ. ನೋಡಿ, ಸತ್ಯ ಅನ್ನೋದೇನಿದೆಯಲ್ವಾ, ಭಗವಂತ ಪ್ರತಿಯೊಬ್ಬರಲ್ಲೂ ಇಟ್ಟಿರ್ತಾನೆ. ನೋಡಿ, ದೇವರು ಒಬ್ಬನೇ ಇದ್ದಾನೆ, ಅವನ ಕಣ್ಣಿಗೆ ಕಾಣೋದಿಲ್ಲ ಅನ್ನೋ ಒಂದು ಸತ್ಯ ನಮಗೆ ಎಲ್ರಿಗೂ ಗೊತ್ತು. ಇದು ಏನಾಗುತ್ತೆ ಅಂತಂದ್ರೆ, ನೋಡಿ, ಕೆಲವೊಂದು ಸಂಪ್ರದಾಯದ ಮಧ್ಯದಲ್ಲಿ ನಾವು ಬೆಳೆದಿರ್ತೀವಿ. ಆವಾಗ ಕೆಲವೊಂದು ನಮ್ಮನ್ನ ದಾರಿಯೇ ತಪ್ಪಿಸಿರ್ತವೆ. ಇವಾಗ ಸೂರ್ಯನನ್ನ ಮೋಡಗಳು ಹೇಗೆ ಮರೆ ಮಾಡಿರ್ತಾವೋ ಅದೇ ರೀತಿಯಲ್ಲಿ ನಮ್ಮಲ್ಲಿ ದೇವರು ಒಬ್ಬನೇ ಇದ್ದಾನೆ, ನಾವು ಪುಣ್ಯ ಕೆಲಸಗಳನ್ನ ಮಾಡಬೇಕು, ದೇವ್ರ ಕಣ್ಣಿಗೆ ಕಾಣೋದಿಲ್ಲ, ಅವನನ್ನು ಹೃದಯದಿಂದ ನಾವು ಧ್ಯಾನ ಮಾಡಬೇಕು. ಈ ಒಂದು ಸತ್ಯಗಳನ್ನ ಅಜ್ಞಾನ ಮುಚ್ಚಿರುತ್ತೆ. ಆಗ ಈ ಒಂದು ಧಾರ್ಮಿಕ ಪುಸ್ತಕಗಳು, ಈ ಒಂದು ಆಧ್ಯಾತ್ಮಿಕ ಗುರುಗಳು ಇವುಗಳನ್ನ ನೆನಪು ಮಾಡ್ತಾರೆ, ನಮಗೆ ಅಷ್ಟೇ ನೆನಪು ಮಾಡ್ತಾರೆ. ನೋಡಿ, ನಾವು ಭಾವನಾತ್ಮಕವಾಗಿ ದೇವರೇ ಅನ್ನುವಾಗ ನಮಗೆ ಯಾವುದೇ ರೂಪ ಬೇಕಾಗಿಲ್ಲ. ನಾವು ಆನ್ ದ ಸ್ಪಾಟು ಎಲ್ಲಿರ್ತೀವೋ ಅಲ್ಲೇ ದೇವರೇ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಲ್ವಾ. ಮತ್ತೆ ನೋಡಿ, ಮತ್ತೊಬ್ಬರನ್ನ ಪ್ರೀತಿಸಬೇಕು, ಮತ್ತೊಬ್ಬರ ಮೇಲೆ ಕರುಣೆ ತೋರಿಸಬೇಕು, ಅವರಿಗೆ ಸಹಾಯ ಮಾಡಬೇಕು, ವ್ಯಭಿಚಾರ ಮಾಡಬಾರ್ದು, ಕಳ್ತನ ಮಾಡಬಾರ್ದು, ಮೋಸ ಮಾಡಬಾರ್ದು. ಇವೆಲ್ಲ ನಮಗೆ ನೈಸರ್ಗಿಕವಾಗಿ ಇದಾವೆ. ಭಗವಂತ ನೈಸರ್ಗಿಕವಾಗಿ ಇಟ್ಟಿದ್ದಾನೆ ನಮಗೆ ಇದನ್ನ. ಇಲ್ಲ ಇವುಗಳು ಗೊತ್ತಾಗ್ಲೇಬೇಕು ಅಂತಂದ್ರೆ ಯಾವುದಾದ್ರೂ ಒಂದು ಪುಸ್ತಕ ಓದಬೇಕು ಅಂತ ಏನೂ ಅಲ್ಲ. ಕೆಲವೊಂದು ಸಮಾಜದ ಮಧ್ಯದಲ್ಲಿ ನಾವು ಬೆಳೀತಾ ಇರಬೇಕಾದ್ರೆ ಕೆಲವೊಂದು ಆಚಾರ ವಿಚಾರಗಳು, ಸಂಪ್ರದಾಯಗಳು ನಮ್ಮನ್ನ ಅಜ್ಞಾನಕ್ಕೆ ನೂಗ್ತವೆ. ಆಗ ಈ ಧರ್ಮಗುರುಗಳು, ಇಂಥ ಒಂದು ಧಾರ್ಮಿಕ ಪುಸ್ತಕಗಳು ನಮ್ಮನ್ನ ಎಚ್ಚರ ಮಾಡ್ತವೆ, ನಮ್ಮಲ್ಲಿ ಇರೋದನ್ನ ಅವರು ನೆನಪು ಮಾಡ್ತಾರೆ ಅಷ್ಟೇ. ಹಾಗಾಗಿ ಸ್ನೇಹಿತರೆ, ನಾವು ಕೃತಜ್ಞತೆ ಸಲ್ಲಿಸಬೇಕಾಗಿರೋದನ್ನ ನಮ್ಮನ್ನ ಯಾರು ಸೃಷ್ಟಿ ಮಾಡಿದಾರಲ್ವಾ, ನಾವು ಯಾರು ಗುರುಗಳು ಅಂತ ಹೇಳ್ತೀವಿ ಅವರನ್ನ ಸೃಷ್ಟಿ ಮಾಡಿದಾರಲ್ವಾ, ನಮ್ಮ ತಂದೆ ತಾಯಿಯನ್ನ ಸೃಷ್ಟಿ ಮಾಡಿದಾರಲ್ವಾ, ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದಾನಲ್ವಾ, ಆ ಒಬ್ಬ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು, ಆ ದೇವರಿಗೆ ಆರಾಧನೆ ಮಾಡಬೇಕು, ಆ ದೇವರನ್ನ ಧ್ಯಾನ ಮಾಡಬೇಕು, ಆ ದೇವರಿಗೆ ಮಾತ್ರ. ಯಾಕಂದ್ರೆ ಆ ಒಂದು ದೇವರ ಕೃಪೆಯಿಂದ ತಾನೇ ನಾವಿಲ್ಲಿ ಇವಾಗ ಬದುಕ್ತಾ ಇರೋದು. ನೋಡಿ, ನಮಗೆ ಗಾಳಿ ಇಲ್ಲ ಅಂದ್ರೆ ಬದುಕೋಕ್ಕಾಗುತ್ತಾ, ಬೆಳಕಿಲ್ಲ ಅಂದ್ರೆ ಬದುಕೋಕ್ಕಾಗುತ್ತಾ, ನೀರಿಲ್ಲ ಅಂದ್ರೆ ಬದುಕೋಕೆ ಆಗುತ್ತಾ, ಭೂಮಿಯಿಂದ ಬೆಳೆ ಬರಲಿಲ್ಲ ಅಂದ್ರೆ ನಮಗೆ ಬದುಕೋಕ್ಕಾಗುತ್ತಾ, ಮತ್ತೆ ನಮಗೆ ಈ ಒಂದು ಶರೀರ ಇಲ್ಲ ಅಂದ್ರೆ ನಾವು ಬದುಕೋಕ್ಕಾಗುತ್ತಾ. ನೋಡಿ, ಸುಮ್ಮನೆ ಎದೆ ಮೇಲೆ ಕೈ ಇಟ್ಕೊಳ್ಳಿ, ಹಾರ್ಟ್ ಬಿಟ್ಟು ಯಾವಾಗ್ಲೂ ಹೊಡಿತಾ ಇರುತ್ತೆ. ಆ ಒಂದು ಶಬ್ದವನ್ನು ಆ ಒಂದು ಶಬ್ದವನ್ನು ಆಲಿಸ್ತಾ ಇದನ್ನ ನಾವಂದ್ರೂ ಸೃಷ್ಟಿ ಮಾಡಿಲ್ಲ. ಹಾಗಾದ್ರೆ ಇದು ಹೇಗೆ ಸೃಷ್ಟಿ ಆಯ್ತು? ಭಗವಂತ ಸೃಷ್ಟಿ ಮಾಡಿದ್ದಾನೆ. ನೋಡಿ, ಪ್ರತಿ ಕ್ಷಣ ಆ ಭಗವಂತನ ಒಂದು ಅನುಗ್ರಹದಿಂದ, ಆ ದೇವರ ಒಂದು ಅನುಗ್ರಹದಿಂದ ಬದುಕ್ತಾ ಇರ್ತೀವಿ. ಹೀಗಿರುವಾಗ ನಾವು ಧ್ಯಾನ ಮಾಡಬೇಕಾಗಿರೋದು, ಕೃತಜ್ಞತೆ ಸಲ್ಲಿಸಬೇಕಾಗಿರೋದು, ಶರಣಾಗಬೇಕಾಗಿರೋದು ಯಾರಿಗೆ? ಆ ಒಂದು ಶಕ್ತಿಗೆ. ಯಾವುದು ನಮ್ಮನ್ನ ಸೃಷ್ಟಿ ಮಾಡಿದೆಯೋ, ಯಾವುದು ನಮಗೆ ಜೀವನ ಕೊಟ್ಟಿದೆಯೋ, ಯಾವುದು ನಮಗೆ ಮನುಷ್ಯನ ಒಂದು ರೂಪವನ್ನ ಕೊಟ್ಟಿದೆಯೋ ಆ ಒಂದು ಶಕ್ತಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸಬೇಕು. ನೋಡಿ, ಗುರುವಿಗೆ ಗುರುವಿನ ಸ್ಥಾನ, ದೇವರಿಗೆ ದೇವರ ಸ್ಥಾನ. ಇದೇ ಸರಿಯಾದ ಜ್ಞಾನ. ಇಂಥ ಒಂದು ಶಕ್ತಿಯನ್ನ ನಾವು ಮರೆತು ಯಾರಾದ್ರೂ ಮನುಷ್ಯರನ್ನ ನಾವು ದೇವರ ಅವತಾರ ಅಂತ ಭಾವಿಸಿದ್ವಿ ಅಂತಂದ್ರೆ ನಾವು ತುಂಬಾ ದೊಡ್ಡದಾದ ಶಕ್ತಿಯನ್ನ, ನಮ್ಮನ್ನ ಸೃಷ್ಟಿ ಮಾಡಿರೋ ಒಂದು ಶಕ್ತಿಯನ್ನ, ಆ ದೇವರನ್ನ ತಿಳಿಯೋದ್ರಲ್ಲಿ ತುಂಬಾ ಅಜ್ಞಾನರಾಗ್ತೀವಿ. ಇದು ನಮಗೆ ನಾವೇ ಮಾಡಿಕೊಳ್ಳುವಂತಹ ಒಂದು ದೊಡ್ಡದಾದ ಒಂದು ಮೋಸ. ನಮ್ಮನ್ನ ನಾವೇ ಒಂದು ಅಜ್ಞಾನಕ್ಕೆ ನೂಕಿಕೊಳ್ತೀವಿ.